ಓಹೋ ಫ್ರೆಂಡ್ಸ್, ಮತ್ತೊಂದು ಸ್ಪೆಷಲ್ ಆಫರ್ ಗ್ಯಾಜೆಟ್ ಸೀರೀಸ್ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸೊ ಲಾಸ್ಟ್ ವಿಡಿಯೋಲಿ ನಾವು ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟ್ನ ಡೆಡಿಕೇಟೆಡ್ 30 ಡೀಲ್ಸ್ನ ವಿಡಿಯೋ ಮಾಡಿದ್ವಿ. ಆದರೆ ಇವತ್ತಿನ ಸ್ಪೆಷಲ್ ವಿಡಿಯೋಲಿ ನಾವು ಅಮೆಝಾನು ಮತ್ತು ಫ್ಲಿಪ್ಕಾರ್ಟ್ ಬಿಗ್ ಬಿಲಿಯನ್ ಸಿಗ್ತಾರಂತ ಟಾಪ್ ಖತರ್ನಾಕ್ 25 to 30 ಬೆಸ್ಟ್ ಡೀಲ್ಸು, ಬೆಸ್ಟ್ ಪ್ರೈಸ್ ಡಾಪ್ ಮತ್ತು ಕ್ರೇಜಿ ಆಫರ್ಸ್ಗಳಿರುವಂಥ ಡೀಲ್ಸ್ಗಳನ್ನ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಫಾರ್ ದ ಫಸ್ಟ್ ಟೈಮ್ ಈ ಚಾನಲ್ಗೆ ಹೊಸದಾಗಿ ಬಂದಿದ್ದೀರಾ ಅಂತಂದರೆ ನನ್ನ ಹೆಸರು ಸೋಮಶೇಖರ್ ಪಾಟೀಲ್, ಚಾನಲ್ ಹೆಸರು ಬಂದ್ಬಿಟ್ಟು ಟೆಕಿ ಸೋಮ್ಸ್ ನೋಡ. ಈ ರೀತಿಯಾಗಿರುವಂಥ ಆಫರು, ಡೀಲ್ಸು, ಆನೆಸ್ಟ್ ರಿವ್ಯೂ ಮತ್ತು ನಿಮ್ಮ ಟೆಕ್ನಾಲಜಿನ ಜಾಸ್ತಿ ಮಾಡಬೇಕಪ್ಪ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೀವು ನಮಗೆ ಸಪೋರ್ಟ್ ಮಾಡಬಹುದು. ಸೊ ಲಿಸ್ಟಲ್ಲಿ ಮೊದಲನೇ ಪ್ರಾಡಕ್ಟ್ ಬರುತ್ತೆ ಕ್ರೇಜಿ ಪ್ರೈಸ್ ಡ್ರಾಪ್ ಆಗಿರುವಂಥ ಸ್ಪೆಷಲ್ RGB ಬಲ್ಲು. ಇದು GM ಕಡೆಯಿಂದ ಈ ಗ್ರಿಡ್ಸ್ ಅಂತ ಒಂದು 10 ವ್ಯಾಟ್ನ ಸ್ಮಾರ್ಟ್ ಬಲ್ಬ್ ಇದೆ. ಸೊ ಯೂಶ್ವಲಿ ಇದು 700 - 800 ರೂಪಾಯಿಗೆ ನಿಮಗೆ ನಾರ್ಮಲ್ ಪ್ರೈಸ್ ಡೇಲ್ ನೋಡೋಕೆ ಸಿಗುತ್ತೆ. ಬಟ್ ಈ ಆಫರ್ಲಿ ಇದು ಕ್ರೇಜಿ ಪ್ರೈಸ್ ಡ್ರಾಪ್ ಆಗಿಬಿಟ್ಟು ಜಸ್ಟ್ 250 ರೂಪಾಯಿಗೆ ಸಿಗ್ತಾ ಇದೆ. ಇದ್ರಲ್ಲಿ ಕೂಡ 2% ಎಕ್ಸ್ಟ್ರಾ ಕೂಪನ್ ಸಿಗ್ತಿದೆ. ಇದನ್ನ ಅಪ್ಲೈ ಮಾಡಿಕೊಂಡು ನೀವು ಆರಾಮಾಗಿ ಈ ಬೆಲೆಗೆ ಕಣ್ಮುಚ್ಕೊಂಡು ಇದನ್ನ ಪರ್ಚೇಸ್ ಮಾಡಬಹುದು. ಲಿಸ್ಟಲ್ಲಿ ನೆಕ್ಸ್ಟ್ ಪ್ರಾಡಕ್ಟ್ ಬರುತ್ತೆ. ನೀವೇನಾದರೂ ಬೆಸ್ಟ್ ವಾಟರ್ ಬಾಟಲ್, ಅದು ಅಫೋರ್ಡಬಲ್ ಬೆಲೆ ಹುಡುಕ್ತಿದ್ರೆ ಅಂದ್ರೆ ಪ್ಲಾಸ್ಟಿಕ್ ಬಾಟಲ್ಸ್ ಅಲ್ಲಿ 3 ಆಪ್ಷನ್ಸ್ಗಳಿದೆ. ಅದು ವೆಲ್ಟೋಸ್ ಬಿಗ್ ಸೈಜ್ ನ ಬಾಟಲ್ಸ್ ಅಂತ. ಒಂದು 2 ಲೀಟರ್ ಸಿಗುತ್ತೆ, ಒಂದು 900 ml ಸಿಗುತ್ತೆ, ಇನ್ನೊಂದು 300 ml ಸಿಗುತ್ತೆ. ಸೊ ಯೂಶುವಲಿ ಇದ್ರ ಪ್ರೈಸ್ 500 - 600 ರೂಪಾಯಿಗೆ ನೋಡೋಕೆ ಸಿಗುತ್ತೆ. ಬಟ್ ಪ್ರೈಸ್ ಡ್ರಾಪ್ ಆಗಿ ಸದ್ಯಕ್ಕೆ ನಿಮಗೆ 410 ರೂಪಾಯಿಗೆ ಸಿಗ್ತದೆ. ಸೊ ಇದನ್ನ ಆರಾಮಾಗಿ ಪರ್ಚೇಸ್ ಮಾಡ್ಕೋಬಹುದು. ಇಲ್ಲಾಂದ್ರೆ ನಿಮಗೆ ಸ್ಟೆನ್ಲೆಸ್ ಸ್ಟೀಲ್ ಬೇಕಪ್ಪ ಅಂದ್ರೆ ಪಿಜನ್ ಕಡೆಯಿಂದ 900 ml ನ ಈ ಒಂದು ವಾಟರ್ ಬಾಟಲ್ ಕೂಡ ತುಂಬಾ ಪ್ರೈಸ್ ಡ್ರಾಪ್ ಆಗಿದೆ. ಸೊ ಯೂಶುವಲಿ ಇದು 400-500 ರೂಪಾಯಿಗೆ ಸಿಗ್ತಾರೆ. ಈ ವಿತ್ ಆಫರ್ ಅಂತ ಜಸ್ಟ್ ನಿಮಗೆ 168 ರೂಪಾಯಿಗೆ ಸಿಗ್ತದೆ. ಸೊ ಡೆಫಿನೆಟ್ಲಿ ಇದು ಕೂಡ ಒಂದು ಬೆಸ್ಟ್ ಚಾಯ್ಸ್ ಆಗ್ಬೋದು. ಎಡಿಸಲ್ಲಿ ನೆಕ್ಸ್ಟ್ ಪ್ರಾಡಕ್ಟ್ ಬರುತ್ತೆ. ಆಂಬ್ರೇನ್ ಕಡೆಯಿಂದ ಒಂದು USB ಫ್ಯಾನ್ ಇದೆ ಆಯ್ತಾ. ತುಂಬಾ ಕಾಂಪ್ಯಾಕ್ಟ್ ಮತ್ತು ಇದು ಕಂಫರ್ಟೇಬಲ್ಗೆ ಸ್ಪೆಷಲ್ ಆಗಿರುವಂಥ ಫ್ಯಾನ್ ಅಂತ ಹಾಕ್ಬೋದು. ಸೊ ಯೂಶುವಲಿ ಇದು 600-700 ರೂಪಾಯಿಗೆ ನೋಡೋಕೆ ಸಿಗುತ್ತೆ. ಬಟ್ ಇವಾಗ ಈ ಮ್ಯಾಪಲ್ಲಿ ನೋಡ್ಕೋಬಹುದು ನೀವು. ಇದ್ರ ಬೆಲೆ 100-200 ರೂಪಾಯಿ ಕಮ್ಮಿ ಆಗಿಬಿಟ್ಟು ಹತ್ರ 449 ರೂಪಾಯಿಗೆ ಸಿಗ್ತದೆ. ಇದು ಕೂಡ ಒಂದು ಬೆಸ್ಟ್ ಆಪ್ಷನ್ ಚೂಸ್ ಮಾಡ್ಕೋಬಹುದು. ಎಡಿಸಲ್ಲಿ ನೆಕ್ಸ್ಟ್ 2 ಸ್ಪೆಷಲ್ ಪ್ರಾಡಕ್ಟ್ ಬರುತ್ತೆ. 2 ಕೀಬೋರ್ಡ್ಸ್ಗಳನ್ನ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಒಂದು ಬ್ರಾಂಡೆಡ್ ಏಸರ್ ಕಡೆಯಿಂದ ZC ಅಂತ ಸಿಗುತ್ತೆ. ಸೊ ಇದು ಯೂಶುವಲಿ 3,000 ರೂಪಾಯಿ ಹೈಯೆಸ್ಟ್ ಪ್ರೈಸಿಂಗ್ ಇದೆ. ಇದರಲ್ಲಿ ಟ್ರ್ಯಾಕಿಂಗ್ ಇದೆ. ಬಟ್ ರೀಸೆಂಟ್ಲಿ 2-3 ತಿಂಗಳಿಂದ 1,500 ರೂಪಾಯಿಗೆ ಸಿಗ್ತಾ ಇತ್ತು. ಬಟ್ ಸ್ಟಿಲ್ ಇವಾಗ ನೀವು ಮ್ಯಾಪಲ್ಲಿ ನೋಡ್ಕೋಬಹುದು ಜಸ್ಟ್ 1,129 ರೂಪಾಯಿ ನೋಡೋಕೆ ಸಿಗ್ತದೆ. ತುಂಬಾ ಯೂನಿಕ್ ಆಗಿರುವಂಥ ಲುಕಿಂಗ್ ಡಿಸೈನ್ ಒಂದಿಗೆ ಕಲರು, ಸ್ಟೈಲಿಶು ಎಲ್ಲ ಸಖತ್ತಾಗಿದೆ. ಕಂಫರ್ಟೇಬಲ್ ಮೇಲೆ ಪರ್ಫೆಕ್ಟ್ಲಿ ಸೆಟ್ ಕೂಡ ಆಗುತ್ತೆ. ಇನ್ನು ಇದಕ್ಕಿಂತ ಬಜೆಟ್ ನನಗೆ ಕಮ್ಮಿ ಇದೆ ಗುರಪ್ಪ ಅಂದ್ರೆ ಇಲ್ಲಿ ಮತ್ತೊಂದು ಬೆಸ್ಟ್ ಕೀಬೋರ್ಡ್ ಬರುತ್ತೆ. ಅದು ಅಂಟ್ ಸ್ಪೋರ್ಟ್ಸ್ ಕಡೆಯಿಂದ KM1610 ಅಂತ ಕಂಪ್ಲೀಟ್ಲಿ LED ಲೈಟ್ ಒಂದಿಗೆ ಇದೊಂದು ಗೇಮಿಂಗ್ ಕೀಬೋರ್ಡ್ ಮತ್ತು ಮೌಸ್ ಕೂಡ ಸಿಗುತ್ತೆ. ಕಂಪ್ಲೀಟ್ಲಿ ರೇನ್ಬೋ LED ಕೀ ಬ್ಯಾಕ್ ಒಂದಿಗೆ ಮಲ್ಟಿ ಕೀಸ್ಗಳು ಸಿಗುತ್ತೆ. 1 ವರ್ಷ ವಾರಂಟಿ ಒಂದಿಗೆ. ಹತ್ತತ್ರ ಇದು ಲಾಂಚ್ ಆಗಿದ್ದು 800-900 ರೂಪಾಯಿಗೆ. ಬಟ್ ಯೂಶುವಲಿ ನಿಮಗೆ 2 ತಿಂಗಳಿಂದ 750 ರೂಪಾಯಿ ನೋಡೋಕೆ ಸಿಗ್ತಾರೆ. ಇವಾಗ ವಿತ್ ಆಫರ್ ಒಂದಿಗೆ ಜಸ್ಟ್ ನಿಮಗೆ 580 ರೂಪಾಯಿ ನೋಡೋಕೆ ಸಿಗ್ತದೆ. ಈ 2 ಕೀಬೋರ್ಡ್ಸ್ಗಳು ನಿಜವಾಗ್ಲೂ ಕ್ರೇಜ್ ಡೀಲ್ಸ್ಗಳಿದೆ. ಆರಾಮಾಗಿ ಕಣ್ಮುಚ್ಚಿ ಪರ್ಚೇಸ್ ಮಾಡಬಹುದು. ಎಡಿಸಲ್ಲಿ ನೆಕ್ಸ್ಟ್ ಪ್ರಾಡಕ್ಟ್ ನೀವಾದ್ರು ಟ್ರಿಮ್ಮರ್ ಎಲ್ಲ ಹುಡುಕ್ತಿದ್ರಪ್ಪ ಅಂದ್ರೆ ಇದಕ್ಕಿಂತ ಕ್ರೇಜಿ ಆಫರ್ ನಿಮ್ಗೆ ಯಾವುದು ಸಿಗಲ್ಲ. ಅದು ಬಜೆಟ್ ಅಂತ ಅನ್ಕೋತೀನಿ. ಎಸ್, ನಾನು ಮಾತಾಡ್ತಿರೋದು ಹ್ಯಾವೆಲ್ಸ್ ಕಡೆಯಿಂದ BT5100C ಅಂತ. ಹತ್ರ 1,200-1,300 ರೂಪಾಯಿಗೆ ಜಸ್ಟ್ ಒಂದು 7-8 ತಿಂಗಳಿಂದ ಪ್ರೈಸ್ ಇತ್ತು. ಇವಾಗ ಜಸ್ಟ್ 499 ರೂಪೀಸ್ ಸಿಗ್ತಿದೆ. ಇಲ್ಲಿ ಕೂಡ ನೀವು ಕೂಪನ್ ಅಪ್ಲೈ ಮಾಡಿದ್ರೆ ಇನ್ನೂ ಕಮ್ಮಿ ಬೆಲೆಗೆ ಸಿಗುತ್ತೆ. ಸೊ ಈ ಬೆಲೆಗೆ ಒಂದು ಬ್ರಾಂಡೆಡ್ ಟ್ರಿಮ್ಮರ್ ಇದನ್ನ ನೀವು ಚೂಸ್ ಮಾಡ್ಕೋದ್ರಲ್ಲಿ ಯಾವುದೇ ಆಪ್ಷನ್ ಇಲ್ಲ. ಕಣ್ಮುಚ್ಚಿ ಪರ್ಚೇಸ್ ಮಾಡ್ಬೋದು. ನಿಜವಾಗ್ಲೂ ಸಖತ್ತಾಗಿದೆ. ಎಡಿಸಲ್ಲಿ ನೆಕ್ಸ್ಟ್ ಪ್ರಾಡಕ್ಟ್ ಬರುತ್ತೆ. 2 ಬೆಸ್ಟ್ ನಾನು ಪ್ರೈಸ್ ಡ್ರಾಪ್ ಆಗಿರುವಂಥ ಶೂಸ್ನ ತಿಳಿಸ್ತಾ ಇದ್ದೀನಿ. ಸೊ ಮೊದಲಾಗಿ ಬರುತ್ತೆ ನೈಕಿ ಲೆಜೆಂಡ್ ಎಸೆನ್ಷಿಯಲ್ 3 ಅಂತ. ಸೊ ಇದ್ರ ಪ್ರೈಸ್ ತುಂಬ ಅಂದರೆ ತುಂಬ ಕಮ್ಮಿ ಆಗಿದೆ. ಸೊ ಇದರಂಥ ಲುಕ್ ಡಿಸೈನ್ ಕೂಡ ನೋಡ್ಕೋಬಹುದು. ಯೂಶುವಲಿ ಇದು 4,000-5,000 MRP ಪ್ರೈಸ್ ಇದೆ. ಬಟ್ ಅವರೇಜ್ ಪ್ರೈಸ್ ಇದು ಬಂದ್ಬಿಟ್ಟು ಲೈಕ್ ನಿಮಗೆ 3,000-3,500 ರೂಪಾಯಿ ನೋಡೋಕೆ ಸಿಗುತ್ತೆ. ಬಟ್ ಈ ಆಫರಲ್ಲಿ ಫ್ಲಿಪ್ಕಾರ್ಟ್ ಶೂಸ್ ಮೇಲೆ ತುಂಬ ಒಳ್ಳೆ ಡೀಲ್ಸ್ಗಳು ಸಿಗ್ತಾ ಇದೆ. ಅದು ಸ್ಪೆಷಲಿ ನೈಕಿ ಮೇಲೆ ನನಗೆ ಇದು. ಸೊ ವಿತ್ ಆಫರ್ ಇಂದ ಜಸ್ಟ್ ನಿಮಗೆ 2499ಗೆ ಈ ಶೂಸ್ ನೋಡೋಕೆ ಸಿಗ್ತಿದೆ. ನಾನೇ ಒಂದು ಟೈಮಲ್ಲಿ ಈ ಮಾಡೆಲ್ ಇಲ್ಲ, ಬೇರೆ ಶೂಸ್ಗಳಿತ್ತು, ಅದನ್ನ 4,200 ರೂಪಾಯಿಗೆ ಪರ್ಚೇಸ್ ಮಾಡಿದೆ. ಸೇಮ್ ಅದು ಬಿಗ್ ಬಿಲ್ ಡೇ ಸೇಲಲ್ಲೇ. ಸೊ ಇವಾಗ ತುಂಬ ಪ್ರೈಸ್ ಕಮ್ಮಿ ಆಗಿಬಿಟ್ಟು ಮ್ಯಾಚಿಂಗ್ ನಡೀತಾ ಇದೆ. ಸೊ 2,500 ರೂಪಾಯಿಗೆ ಎಷ್ಟು ನಿಮ್ಗೆ ನೈಕಿನೇ ಬೇಕಪ್ಪ ಅಂದರೆ ಇದೊಂದು ಬೆಸ್ಟ್ ಆಪ್ಷನ್ ಆಗಬಹುದು. ಇನ್ನು ನೈಕಿ ಎಲ್ಲ ಬೇಡ ಗುರು, ಬಜೆಟ್ ಇದ್ರು ನಡೆಯುತ್ತಪ್ಪ ಅಂತಂದರೆ ಏಷ್ಯನ್ ಕಡೆಯಿಂದ ಟಾರ್ಜನ್ 11 ಅಂತ ಒಂದು ಬರುತ್ತೆ. ಇದು ಕ್ಯಾಶುವಲ್ ಶೂಸ್ ಇದೆ. ನೋಡೋಕೆ ತುಂಬ ಗುಡ್ ಲುಕಿಂಗ್ ಮತ್ತು ಸೋಲ್ ಕೂಡ ಸ್ವಲ್ಪ ದಪ್ಪ ಸೈಜ್ನ ಕೊಡ್ತಿದ್ದಾರೆ. ಸೊ ಯೂಶುವಲಿ ಇದು 1,200, 800, 900 ರೂಪಾಯಿ ನೋಡೋಕೆ ಸಿಗ್ತಾರೆ. ಇದು ವಿತ್ ಆಫರ್ ಇಂದ ಜಸ್ಟ್ ನಿಮಗೆ 610 ರೂಪೀಸ್ ಹತ್ತಿರ 60% ಆಫಿಗೆ ಸಿಗ್ತಿದೆ. ಸೊ ಡೆಫಿನೆಟ್ಲಿ ನೀವು ಜಾಗಿಂಗು, ಕ್ಯಾಶುವಲ್ ಮತ್ತು ನಾರ್ಮಲ್ ಯೂಸೇಜ್ಗೆ ಆರಾಮಾಗಿ ಇದನ್ನು ಪರ್ಚೇಸ್ ಮಾಡಬಹುದು. ಎಡಿಸಲ್ಲಿ ನೆಕ್ಸ್ಟ್ ಪ್ರಾಡಕ್ಟ್ ಬರುತ್ತೆ. ಇದು ಮಲ್ಟಿ ಫಂಕ್ಷನಲ್ ಒಂದು ಟೂಲಿಂಗ್ ಕಿಟ್ ಅಂತ ಕರಿಬಹುದು. ಯೂಶುವಲಿ ಇದು ಸ್ಮಾರ್ಟ್ ಫೋನ್ಸು, ಏರ್ಬಡ್ಸು, ಯಾವುದೇ ಎಲೆಕ್ಟ್ರಾನಿಕ್ಸ್ನ ಇದು ಆರಾಮಾಗಿ ಕ್ಲೀನ್ ಮಾಡ್ಕೋಬಹುದು. ಎಸ್, ಇದು ಯೂಶುವಲಿ ನಿಮಗೆ 300-400 ರೂಪಾಯಿಗೇನೋ ಲಾಂಚ್ ಆಗಿತ್ತು. ಮಿಡಲ್ ಆಫರು 2 ತಿಂಗಳಿಂದ ಸೇಮ್ ಪ್ರೈಸಿಂಗ್ ಇತ್ತು. ಬಟ್ ಜಸ್ಟ್ ಇವಾಗ 190 ರೂಪಾಯಿಗೆ ಸಿಗ್ತಿದೆ. ನಾನು ಇದ್ರ ಬಗ್ಗೆ ರೀಲ್ ಎಲ್ಲ ಮಾಡಿದೆ. ಆ ಟೈಮಲ್ಲಿ 270-80 ರೂಪಾಯಿ ಕೊಟ್ಟಿದೆ. ಬಟ್ ಅಮೆಝಾನ್ ತರಿಸಿದೆ. ಇವಾಗ ಫ್ಲಿಪ್ಕಾರ್ಟಲ್ಲಿ ಇದ್ರ ಬೆಲೆ ತುಂಬ ಕಮ್ಮಿ ಆಗಿದೆ. ನೋಡಿ, ನೀವು ಎಕ್ಸೆಸರೀಸ್ ಬಗ್ಗೆ ಜಾಸ್ತಿ ಕಾಳಜಿ ವಹಿಸ್ತಾರೆ ಎಲೆಕ್ಟ್ರಾನಿಕ್ ಬಗ್ಗೆ ಅಂದರೆ ಇದು ಕೂಡ ಒಂದು ಬೆಸ್ಟ್ ಆಪ್ಷನ್ ಆಗ್ಬೋದು. ಎಡಿಸಲ್ಲಿ ನೆಕ್ಸ್ಟ್ ಪ್ರಾಡಕ್ಟ್
ಪ್ರಾಡಕ್ಟ್ ಬರುತ್ತೆ. ನೀವೇನಾದರೂ ಬೆಸ್ಟ್ ಬಜೆಟಲ್ಲಿ 20,000 ರೂಪಾಯಿಗೆ ಒಂದು ಬೆಸ್ಟ್ ಪವರ್ ಬ್ಯಾಂಕ್ ಹುಡುಕಿದ್ರೆ ಎವರಿಡಿ ಕಡೆಯಿಂದ 20,000 mAh ಬ್ಯಾಟ್ರಿ ಹೊಂದಿರುವಂಥ ಲೈಟ್ನಿಂಗ್ ಪೋರ್ಟು ಮತ್ತು ಟೈಪ್ ಸಿ ಪೋರ್ಟ್ ಇರುವಂಥ ಒಂದು ಬೆಸ್ಟ್ ಪವರ್ ಬ್ಯಾಂಕ್ ಇದೆ. ಇದು ಫಾಸ್ಟ್ ಚಾರ್ಜಿಂಗ್ ಕೂಡ ಮಾಡುತ್ತೆ. ಮತ್ತು ಇದ್ರ ಬೆಲೆ 1,800 ರೂಪಾಯಿಗೆ ಲಾಂಚ್ ಆಗಿತ್ತು. ಬಟ್ ಇವಾಗ ಇದ್ರ ಪ್ರೈಸ್ ಎಲ್ಲ ಕಮ್ಮಿ ಆಗಿಬಿಟ್ಟು ವಿತ್ ಆಫರ್ ಇಂದಿಗೆ ನಿಮಗೆ 899 ನೋಡಕ್ಕೆ ಸಿಗ್ತಿದೆ. ಇಡಿಸ್ದಲ್ಲಿ ನೀವಿದ್ರು ಗಿಫ್ಟ್ ಮಾಡೋಕ್ಕೆಲ್ಲ ಒಂದು ಎಲೆಕ್ಟ್ರಿಕ್ ಕೆಟಲ್ ಎಲ್ಲ ಹುಡ್ತಿದ್ರಪ್ಪ ಅಂದರೆ ಒಂದು ಕೋಂಬೋ ಸೆಟ್ ಸಿಗ್ತಿದೆ. ಯೂಶುವಲಿ ಇದು 800-900 ರೂಪಾಯಿಗೆ ನಾವು ಪ್ರೈಸಿಂಗಲ್ಲಿ ನೋಡ್ಕೊಂಡಾಗ ಇಲ್ಲಿ ಪ್ರೈಸ್ ಡ್ರಾಪ್ ಆಗಿಬಿಟ್ಟು ಇವಾಗ ಇಲ್ಲಿ ನೋಡ್ಕೊಬೋದು ನೀವು ಜಸ್ಟ್ 439 ರೂಪಾಯಿ ಸಿಗ್ತಿದೆ. ಸೊ ಡೆಫಿನೆಟ್ಲಿ ಗಿಫ್ಟ್ ಮಾಡೋಕ್ಕೆ ಅಥವಾ ಮನೆ ಯೂಸೇಜ್ಗೆ ಒಂದು ಬೆಸ್ಟ್ ಆಪ್ಷನ್ ಆಗ್ಬೋದು ಗುರು. ಪ್ರೈಸ್ ಕಮ್ಮಿ ಆಗಿದೆ ಅದಕ್ಕೆ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಅದರ್ವೈಸ್ ಕ್ವಾಲಿಟಿ ಇದ್ರ ಇಶ್ಯೂಸ್ಗಳು ಸರ್ವಿಸ್ ಎಲ್ಲ ಹೇಗಿದೆ ಗೊತ್ತಿಲ್ಲ, ಬಟ್ ಒಂದು ಬೆಸ್ಟ್ ಡೀಲ್ ಕಾಣಿಸ್ತಿದೆ ಅಷ್ಟೇ. ಇಡಿಸ್ದಲ್ಲಿ ನೆಕ್ಸ್ಟ್ ಪ್ರಾಡಕ್ಟ್ ನೀವೇನಾದರೂ ಬೆಸ್ಟ್ ಲ್ಯಾಪ್ಟಾಪ್ ಬ್ಯಾಗ್ ಅದು ತುಂಬ ಚೀಪ್ ಬೆಲೆ ಕೊಡ್ತಿದ್ದೀರಪ್ಪ ಅಂದರೆ ವೈಲ್ಡ್ ಹಾರ್ನ್ ಹೆಸರು ಕೇಳಿ ಯಾವ ರೇಂಜ್ ಹೆಸರಿದೆ. ಸೊ ಈ ಬ್ಯಾಗ್ ಯೂಶುವಲಿ 1100-1200 ರೂಪಾಯಿ ಇದೆ. ಅವರೇಜ್ ಪ್ರೈಸ್ ಬಂದುಬಿಟ್ಟು 700-800 ರೂಪಾಯಿ ಇದೆ. ಬಟ್ ಇವಾಗ ನಿಮಗೆ ವಿತ್ ಆಫರ್ ಅಂತಿಗೆ 399 ಸಿಗ್ತದೆ. ಇಲ್ಲಿ 2% ನೀವು ಕೂಪನ್ ಕೂಡ ಅಪ್ಲೈ ಮಾಡಿದ್ರೆ ಇನ್ನೂ ಡಿಸ್ಕೌಂಟ್ ಸಿಗ್ತದೆ. ಸೊ ಈ ಪ್ರೈಸಿಂದಲೇ ಇರುವಂಥ ಕ್ವಾಲಿಟಿ ಯೂಸೇಜ್ ಮತ್ತು ಫೀಚರ್ಸ್ ನೋಡಿದ್ರೆ ನಿಜವಾಗ್ಲೂ ಒಂದು ಬೆಸ್ಟ್ ಚಾಯ್ಸ್ ಆಗ್ಬೋದು. ಇಡಿಸ್ದಲ್ಲಿ ನೆಕ್ಸ್ಟ್ ಪ್ರಾಡಕ್ಟ್ ಬರುತ್ತೆ. ನೀವಿರೊಂದು ಬೆಸ್ಟ್ ಬ್ಲೂಟೂತ್ ಸ್ಪೀಕರ್ ಹುಡ್ತೀರಾ, ಅದು ವೈರ್ಡ್ ಇರಬೇಕು, ತುಂಬ ಕಮ್ಮಿ ಬೆಲೆಗೆ ಸಿಗಬೇಕಪ್ಪ ಅಂದರೆ HP ಕಡೆಯಿಂದ ಒಂದು ಬೆಸ್ಟ್ ಸ್ಪೀಕರ್ ಇದೆ. ಅದು RGB ಲೈಟ್ ಒಂದಿಗೆ ಯೂಶುವಲಿ 2,500 ರೂಪಾಯಿಗೆ ಲಾಂಚ್ ಆಗಿದೆ. ಮತ್ತು ರೀಸೆಂಟ್ಲಿ 2 ತಿಂಗಳಿಂದ ಇದು 1,000 ಅಥವಾ 1,020 ರೂಪಾಯಿಗೆ ನೋಡೋಕೆ ಸಿಗ್ತಾ ಇದು. ಬಟ್ ಇವಾಗ ಆಫರಲ್ಲಿ ಕ್ರೇಜಿ ಪ್ರೈಸ್ ರೂಪಾಯಿಟ್ಟು ಜಸ್ಟ್ 507 ರೂಪಾಯಿಗೆ ಸಿಗ್ತಿದೆ. ಪ್ರೈಸ್ ಕಮ್ಮಿ ಆಗಿದೆ. ಬಟ್ HP ಸೌಂಡ್ ಕ್ವಾಲಿಟಿ ನನಗೇನು ಐಡಿಯಾ ಇಲ್ಲ ಹೆಂಗಿರುತ್ತೆ. ಬಟ್ ಈ ಪ್ರೈಸ್ ರೇಂಜ್ಗೆ ಬೆಂಕಿಗುರು ಬೇರೆ ಸೌಂಡ್ ಬರ್ಗಳು ಜಬ್ರಾನಿಸ್ಗೆಲ್ಲ ನೋಡ್ಕೊಂಡಾಗ 1,000 ಹತ್ತಿರ ಇದೆ. ಅವರೇ ಅಫೋರ್ಡೆಬಲ್ ಇರಬೇಕಾದ್ರೆ ಇವರು HP ಒಳ್ಳೆ ಕೆಲಸ ಮಾಡಿದ್ರೆ 500 ರೂಪಾಯಿಗೆ ನೋಡಿ ಒಂದು ಸ್ವಲ್ಪ ಯೋಚನೆ ಮಾಡಿ ರಿಸರ್ಚ್ ಮಾಡಿಬಿಟ್ಟು ಆಮೇಲೆ ಕೈ ಹಾಕಿ. ಇಡಿಸ್ದಲ್ಲಿ ನೆಕ್ಸ್ಟ್ 2 ಪ್ರಾಡಕ್ಟ್ಸ್ಗಳು ಬರುತ್ತೆ. ನೀವೇನಾದರೂ ಈ ಹ್ಯಾಂಡ್ ಟೂಲ್ ಕಿಟ್ ಅಂದರೆ ಈ ಡ್ರಿಲ್ಸ್ ಅಂತ ಕರಿಬೋದು. 2 ಬೆಸ್ಟ್ ಆಪ್ಷನ್ಸ್ಗಳಿದೆ. ಒಂದು ಬಜೆಟ್ ಹುಡ್ತಿದ್ರೆ ಅಂದರೆ ಐಝೋಮ್ ಕಡೆಯಿಂದ ಡ್ರಿಲ್ ಮಷಿನ್ ಅಂತ ಬರುತ್ತೆ. ಸೊ ಇದರಲ್ಲಿ 110+ ಎಲ್ಲ ಆಲ್ಮೋಸ್ಟ್ ಬೇಕಾಗಿರುವಂಥ ಆಕ್ಸೆಸರೀಸ್ ಸಿಗುತ್ತೆ. ನೋಡ್ಕೋಬಹುದು ಈ ರೀತಿ ಇರುವಂಥ ಎಲ್ಲ ಮಟೀರಿಯಲ್ಸ್ಗಳು ಕೊಡೋದೆ. ಮತ್ತು ಒಳ್ಳೆ ಪ್ಯಾಕೇಜಿಂಗ್ ಮಟೀರಿಯಲ್ ಕೂಡ ಕೊಡ್ತಿದ್ರೆ. ಯೂಶುವಲಿ ಇದು 4,500 ರೂಪಾಯಿ ಇದ್ರ ಪ್ರೈಸ್ ಇದೆ. ಸೊ ಇದ್ರ ಕೂಡ ಪ್ರೈಸ್ ಕಮ್ಮಿ ಆಗಿದೆ. ಇದ್ರ ಬ್ಯಾಂಡ್ ಬಗ್ಗೆ ನನಗೆ ಐಡಿಯಾ ನಿಜವಾಗ್ಲೂ, ಬಟ್ ಜಸ್ಟ್ 2,286 ರೂಪಾಯಿ ಸಿಗ್ತದೆ. ಸೊ ಇದೊಂದು ಬೆಸ್ಟ್ ಆಪ್ಷನ್ ಆಗುತ್ತೆ. ನಿಮ್ಗೆ ಬ್ರ್ಯಾಂಡೆಡ್ ಬೇಕಪ್ಪ ಅಂದರೆ ಬೋಸ್ಟ್ ಕಡೆಯಿಂದ ಕೂಡ ಒಂದು ಬೆಸ್ಟ್ ಡೀಲ್ ನೋಡಕ್ಕೆ ಸಿಗ್ತಿದೆ. ಇದು ಅಮೆಝಾನ್ ನಿಮಗೆ ಬೋಸ್ಟ್ ಪ್ರೊಫೆಷನಲ್ GSB 500RE ಅಂತ ಏನೋ ಹೆಸರಿಂದ ನೋಡೋಕೆ ಸಿಗುತ್ತೆ. ಇಲ್ಲಿ ಕೂಡ ಆಲ್ಮೋಸ್ಟ್ ಬೇಕಾಗಿರುವಂಥ ಎಲ್ಲ ಆಕ್ಸೆಸರಿಗಳಿದೆ. ಬಟ್ ಇಲ್ಲಿ ಸ್ವಲ್ಪ ಆಕ್ಸೆಸರಿ ನಿಮ್ಗೆ ಕಮ್ಮಿನೇ ಕಾಣಿಸುತ್ತೆ ಆಯ್ತಾ. ನಾನು ಸಜೆಸ್ಟ್ ಮಾಡಿರೋಂಥ ಬೇರೆದಕ್ಕಿಂತ ಇದ್ರಲ್ಲಿ ಸ್ವಲ್ಪ ಆಕ್ಸೆಸರಿಗಳು ಕಮ್ಮಿ ಇದೆ. ಸೊ ಯೂಶುವಲಿ ಇದು 4,000, 3,000, 3,500 ರೂಪಾಯಿ ಪ್ರೈಸ್ ಕಮ್ಮಿ ಹೆಚ್ಚು ಆಗ್ತಾನೆ ಬಂದಿದೆ. ಬಟ್ ಇವಾಗ ನಿಮಗೆ ವಿತ್ ಆಫರ್ನೊಂದಿಗೆ ಇದು ಜಸ್ಟ್ 3,489 ರೂಪಾಯಿ ಸಿಗ್ತದೆ. ಸೊ ಇದು ಸ್ವಲ್ಪ ಬೆಲೆ ಜಾಸ್ತಿನೇ ಅಂತ ಅನ್ಸುತ್ತೆ. ನಾನು ತೊಗೊಳ್ತಿದ್ರೆ ಬೋಸ್ ಅಂತ ಬ್ರ್ಯಾಂಡ್ ನೋಡಿ ತೊಗೋತಿರಲ್ಲ. ನನಗೆ ಯೂಸೇಜ್ ಆಕ್ಸೆಸರೀಸ್ ಜಾಸ್ತಿ ಇದ್ರು ನನಗೆ ಕಮ್ಮಿ ಬೆಲೆಗೆ ಸಿಗ್ತಿದೆ, ನಾನು ಚೂಸ್ ಮಾಡ್ತಿದ್ದೆ. ಒಂದ್ಸರ್ತಿ ಎಕ್ಸ್ಪೀರಿಯನ್ಸ್ ತೊಗೋತಿದ್ದೆ, ಬಟ್ ನಾನು ಕಮ್ಮಿ ಬೆಲೆದೇ ಚೂಸ್ ಮಾಡ್ತಿದ್ದೆ. ಇಡಿಸ್ದಲ್ಲಿ ನೆಕ್ಸ್ಟ್ ಪ್ರಾಡಕ್ಟ್ ಬರುತ್ತೆ. ನೀವೇನಾದರೂ ಮಿನಿ ಟ್ರೈಪಾಡ್ ಅಂತ ಮೋನೋಪಾಡ್ ಅಂತ ಕರಿಬೋದು. ನಮ್ಮ ಟೈಮಲ್ಲಿ ಇಂಥದ್ದೆಲ್ಲ ಸಿಗ್ತಿರಲಿಲ್ಲ ಗುರು. ಇದಕ್ಕೆ ಅಮೆಝಾನ್ ಬೇಸಿಕ್ಸ್ನ ಒಂದು ಬೆಸ್ಟ್ ಕ್ವಾಲಿಟಿ ಮತ್ತು ಬಜೆಟ್ ಸಿಗ್ತಿರೋವಂಥ ಒಂದು ಮೋನೋಪ್ಯಾಡ್ ಸಿಗ್ತಿದೆ ಆಯ್ತಾ. ಯೂಶುವಲಿ ಇದು 400-500 ರೂಪಾಯಿಗೇನೋ ನಿಮಗೆ ಈ ಟ್ರ್ಯಾಕರ್ ನೋಡ್ಕೋಬಹುದು ಇಷ್ಟು ಪ್ರೈಸ್ ಇದೆ. ಬಟ್ ಇವಾಗ ನಿಮಗೆ ವಿತ್ ಆಫರ್ ಅಂತಿಗೆ ಇದು ಜಸ್ಟ್ 291 ರೂಪಾಯಿ ಸಿಗ್ತಿದೆ. ಈ ಪ್ರೈಸಲ್ಲಿ ಒಂದು ಕ್ವಾಲಿಟಿ ಚೆನ್ನಾಗಿದೆ. ಅಮೆಝಾನ್ ಬೇಸಿಕ್ಸ್ಗಳು ನಿಜವಾಗ್ಲೂ ಟ್ರೂಲಿ ವ್ಯಾಲ್ಯೂ ಫೇರ್ ಮಾಡುತ್ತೆ. ಆರಾಮಾಗಿ ತೊಗೊಳ್ಬಹುದು. ಇಡಿಸ್ದಲ್ಲಿ ನೆಕ್ಸ್ಟ್ ನೀವೇನಾದರೂ ಒಂದು ಬೆಸ್ಟ್ ಟ್ಯಾಬ್ ಎಲ್ಲ ಹುಡುಕ್ತಿದ್ರೆ ಅಂದರೆ ಇದಕ್ಕಿಂತ ಗ್ರೇಟ್ ಡೀಲು, ಪ್ರೈಸ್ ಕಮ್ಮಿ ಆಗಿರೋಂಥ ಡೀಲು ಮತ್ತು ಬ್ರ್ಯಾಂಡೆಡ್ ಯೂಸೇಜ್ಗೆ ಒಂದು ಬೆಸ್ಟ್ ಆಪ್ಷನ್ ಇದೆ. ನಾನು ಮಾತಾಡ್ತಿರೋದು ಸ್ಯಾಮ್ಸಂಗ್ ಗ್ಯಾಲಕ್ಸಿ ಟ್ಯಾಬ್ S9 FE ಪ್ಲಸ್ ಅಂತ. ಇಲ್ಲಿ 8 255 GB ವೇರಿಯಂಟ್ ನಿಮಗೆ ಜಸ್ಟ್ 27 ಅಥವಾ 28,000 ರೂಪಾಯಿ ನೋಡೋಕೆ ಸಿಗ್ತದೆ. ಇದು ನಿಜವಾಗ್ಲೂ ಒಂದು ಕ್ರೇಜ್ ಅಂತ ಕರಿಬೋದು. ಬಿಕಾಸ್ ನಾನು ಲಾಸ್ಟ್ ಇಯರ್ ಇದೇ ಸೇಮ್ ಟ್ಯಾಬ್ಗಳು ನಂತರ ಕಾರ್ಡ್ ಇರಲಿಲ್ಲ ಮತ್ತು ಕರೆಕ್ಟ್ ಟೈಮ್ಗೆ ನಮ್ಮ ಅಡ್ರೆಸ್ಗೆ ಇದು ಡೆಲಿವರಿ ಕೊಡ್ತಿರಲಿಲ್ಲ. ಅದಕ್ಕೆ ನಾನು ಇದನ್ನ ಟ್ಯಾಬ್ನ ಮಿಸ್ ಮಾಡಿಕೊಂಡೆ. ಲಾಸ್ಟ್ ಇಯರ್ ಹತ್ತಿರ 42,000 ಸಮಥಿಂಗ್ ಏನಿತ್ತು. ನಾನು ವಿತ್ ಎಕ್ಸ್ಚೇಂಜ್ ಆಫರ್ನೊಂದಿಗೆ 24,000 ಅಥವಾ 25,000 ರೂಪಾಯಿಗೆ ಈ ಡೀಲ ಮಿಸ್ ಮಾಡ್ಕೊಂಡಿದ್ದೆ. ಇವಾಗ ಅದೇ ಪ್ರೈಸ್ಗೆ ಇದು ನೋಡೋಕೆ ಸಿಗ್ತದೆ. ನಿಜವಾಗ್ಲೂ ಕ್ರೇಜ್ ಅಂತ ಹೇಳ್ಬೋದು. ಒಂದು ಸರ್ತಿ ಈ ಪ್ರೈಸ್ ಟ್ಯಾಗ್ ಹಿಸ್ಟ್ರಿ ನೋಡ್ಕೋಬೋದು. 45,000ದಿಂದ ಡೌನ್ ಏನಾಗ್ತಾ ಬರ್ತದೆ, ಪ್ರೈಸ್ ಡೌನೇ ಆಗ್ತದೆ. ಇವಾಗ ಇದನ್ನ ಒಂದು ಬೆಸ್ಟ್ ಟೈಮ್ ಅಂತ ಹಾಕೋಬೋದು ಪರ್ಚೇಸ್ ಮಾಡೋಕ್ಕೆ. ಸೊ ವಿತ್ ಆಫರ್ ಇಂದಿಗೆ ಹತ್ತಿರ ನಿಮಗೆ ಇದು 27, 28, ಮ್ಯಾಕ್ಸ್ 29,000 ರೂಪಾಯಿ ಸಿಗುತ್ತೆ. ಸೊ ಡೆಫಿನೆಟ್ಲಿ ಎಕ್ಸ್ಚೇಂಜ್ ಆಫರ್ ಎಲ್ಲ ಕೊಟ್ಟರಪ್ಪ ಅಂದ್ರೆ ಇನ್ನು ಕ್ರೇಜ್ ಡೀಲ್ ಆಗುತ್ತೆ. ಆರಾಮಾಗಿ ಕಣ್ಣು ಮುಚ್ಕೊಂಡು ಈ ಪ್ರೈಸ್ನಲ್ಲಿ S10 ಪರ್ಚೇಸ್ ಮಾಡ್ಬೋದು ನೀವು. ಇನ್ನು ನಮಗೆ ಇದು ಹಳೆ ಟ್ಯಾಬು ಅಥವಾ ಸ್ಯಾಮ್ಸಂಗ್ದೆಲ್ಲ ಬೇಡಪ್ಪ ಅಂತಂದರೆ ನಿಮಗೆ ರೆಡ್ಮಿ ಪ್ಯಾಡ್ ಕೊಡೋ ಅಂತ ಬೆಸ್ಟ್ ಆಪ್ಷನ್ ಇದೆ. ರೀಸೆಂಟ್ಲಿ ಲಾಂಚ್ ಆಗಿರುವಂಥ ಒಂದು ಟ್ರೂಲಿ ವ್ಯಾಲ್ಯೂ ಫಾರ್ ಇರುವಂಥ ಪ್ಯಾಡ್ ಇದೆ. ಆರಾಮಾಗಿ ಕಣ್ಮುಚ್ಚಿ ತೊಗೊಳ್ಬೋದು. ಇದು ಕೂಡ ತುಂಬ ಜನಕ್ಕೆ ನಾನು ಸಜೆಸ್ಟ್ ಮಾಡಿದ್ದೀನಿ ಆಫರಲ್ಲಿ. ಮತ್ತು ಹತ್ತಿರ 1,500-2,000 ರೂಪಾಯಿ ಕೂಡ ಕಮ್ಮಿ ಆಗ್ತಿದೆ ಕಾರ್ಡೊಂದಿಗೆ. ಇದನ್ನು ಕೂಡ ಟ್ರೈ ಮಾಡಿ. ಇಡಿಸ್ದಲ್ಲಿ ನೀವೇನಾದ್ರು 64 GB ಅದು UFC 3.2 ಎಲ್ಲ ಇರಬೇಕಪ್ಪ ಅಂದರೆ HP ಕಡೆಯಿಂದ ಒಂದು ಡೀಲ್ ಇದೆ ಆಯಿತಾ. ಇದರಲ್ಲಿ ಪ್ರೈಸ್ ಡ್ರಾಪ್ ಏನೋ ನಮಗೆ ಈ ಟ್ರ್ಯಾಕರ್ ವೈಸ್ ತುಂಬ ಕಮ್ಮಿ ಕಾಣಿಸ್ತಲ್ಲ. ಬಟ್ ಇದೊಂದು ಸ್ಪೆಷಲ್
ಸ್ಪೆಷಲ್ ಡೀಲ್ ಅನಿಸಿದೆ. ಬಿಕಾಸ್ ನಾವು ಮಾರ್ಕೆಟ್ ಅಂತ ಬೇರೆ ಪೆಂಡ್ರೈವ್ಗೆ ಇದನ್ನು ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಪ್ರೈಸಸ್ ತುಂಬ ಕಮ್ಮಿ ಕಾಣಿಸ್ತದೆ. ಯೂಶ್ವಲಿ ಇದು 600, 700, 800 ರೂಪಾಯಿಗೆ ಇದ್ರ ಪ್ರೈಸ್ ಎಲ್ಲ ಹೈಯೆಸ್ಟ್ ಇತ್ತು. ಬಟ್ ಇವಾಗ ವಿತ್ ಆಫರ್ ಇಂದ ನಿಮಗೆ 379 ರೂಪೀಸ್ ಸಿಗ್ತಿದೆ. ಸೊ ಅದು ಫಾಸ್ಟ್ ಕಾಪಿ ಪೇಸ್ಟ್ ಆಗುತ್ತೆ ಮತ್ತು ರೆಗ್ಯುಲರ್ ಯೂಸೇಜ್ಗೆ ಇದೊಂದು ಬೆಸ್ಟ್ ಪೆಂಡ್ರೈವ್. ನೀವು ಆರಾಮಾಗಿ ಕಣ್ಮುಚ್ಕೊಂಡು ಇದನ್ನ ಪರ್ಚೇಸ್ ಮಾಡ್ಕೋಬಹುದು. ಇಡಿಸಲಿ ನೀವೇನಾದ್ರು ಬೆಸ್ಟ್ ಏರ್ ಬಡ್ಸ್ ಎಲ್ಲ ಹುಡುಕ್ತಿದ್ರಪ್ಪ ಅಂದರೆ ಇದಕ್ಕಿಂತ ಕ್ರೇಜಿ ಪ್ರೈಸ್ ಆಫ್ ಇರುವಂಥ ಬೆಸ್ಟ್ ನಿಮ್ಗೆ ಯಾವುದು ನೋಡೋಕೆ ಸಿಗಲ್ಲ. ಎಷ್ಟು ಮಾತಾಡಿದ್ರು OnePlus ಅವರ ನಾಟ್ ಬಡ್ಸ್ ಟ್ರೂಲಿ ವೈರ್ಲೆಸ್ ಏರ್ಬಡ್. ಇದು ಆ ಥರ 3,000, 2,500 ರೂಪಾಯಿಗೇನೋ ಲಾಂಚ್ ಆಗಿತ್ತು. ರೀಸೆಂಟ್ಲಿ ಜಸ್ಟ್ 15 ದಿವಸಗಳಿಂದ 2,000 ರೂಪಾಯಿ ಹತ್ರ ಪ್ರೈಸಿಂಗ್ ಇತ್ತು. ಇವಾಗ ಇದು ಆಫ್ ಆಗಿಬಿಟ್ಟು ಜಸ್ಟ್ ನಿಮಗೆ 999 ರೂಪಾಯಿ ನೋಡೋಕೆ ಸಿಗ್ತಿದೆ. ಬಟ್ ಕೆಲವೊಂದು ಟೈಮ್ ಅವೈಲೇಬಲ್ ಇರುತ್ತೆ, ಕೆಲವೊಂದು ಟೈಮ್ ಅವೈಲೇಬಲ್ ಇರಲ್ಲ. ಸೊ ಫ್ಲಿಪ್ಕಾರ್ಟಲ್ಲಿ ಕೂಡ ಇದನ್ನು ಒಂದು ಸರ್ತಿ ಚೆಕ್ ಮಾಡಿ. ನನಗಂತೂ ಇದು ಕ್ರೇಜಿ ಇಲ್ಲ ಅನ್ಸೋದು. ನೀವು ಬ್ರ್ಯಾಂಡೆಡ್ ಏರ್ಬಡ್ ಹುಡ್ತೀರಾ, ಅದು 1,000 ರೂಪಾಯಿ ಅಂದರೆ ತೊಗೊಂಡ್ರೆ ಇದನ್ನೇ ತೊಗೊಳ್ಳಿ, ಸ್ಟಾಕ್ ಆಗಿ ವೇಟ್ ಮಾಡಿ ಬಂದೇ ಬರುತ್ತೆ. ಎಸ್ 30 ವರ್ಷನ ಬ್ಯಾಕಪ್ ಅಂತಿಗೆ ಒಂದು ಬೆಸ್ಟ್ ಆಪ್ಷನ್ ಇದೆ. ಇಡಿಸಲ್ಲಿ ನಿಮ್ಮ ಮನೇಲಿದ್ರು ಒಂದು ಬೆಸ್ಟ್ ಐರನ್ ಬಾಕ್ಸ್ ಎಲ್ಲ ಹುಡ್ತಿದ್ರಪ್ಪ ಅಂದರೆ ವಿಪ್ರೋ ಕಡೆಯಿಂದ ಒಂದು ಕ್ರೇಜಿ ಪ್ರೈಸ್ ಆಫ್ ಡೀಲ್ ನೋಡೋಕೆ ಸಿಗ್ತಿದೆ. ಎಸ್ ಇದು 1000 ವ್ಯಾಟ್ನ ಕ್ವಿಕ್ ಹೀಟಿಂಗ್ ಆಗಿರುವಂಥ ಒಂದು ಆಟೋಮೆಟಿಕ್ ಈ ಐರನ್ ಬಾಕ್ಸ್ನ ನೋಡ್ತಾ ಇದ್ವಿ. ಯೂಶ್ವಲಿ ಇದು 700, 800, 900 ರೂಪಾಯಿ ಹೈಯೆಸ್ಟ್ ಪ್ರೈಸ್ ಇದ್ದರೆ ಇದು ಡೀಲಲ್ಲಿ ನಿಮಗೆ ಜಸ್ಟ್ 399 ನೋಡೋಕೆ ಸಿಗ್ತಿದೆ. ಇದೊಂದು ಬೆಸ್ಟ್ ಆಪ್ಷನ್ ಇದೆ. ಬ್ರ್ಯಾಂಡ್ ಚೆನ್ನಾಗಿದೆ, ವೈರ್ ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಸೊ ನೋಡಿ ಇದ್ರ ಪ್ರೈಸ್ ಟ್ರ್ಯಾಕಿಂಗ್ ಕೂಡ ನೋಡ್ಕೋಬೋದು. ಇದು ಎಷ್ಟು ಡೌನ್ ಆಗ್ತಾ ಬಂದು ತುಂಬ ಕಮ್ಮಿ ಬೆಲೆಗೆ ಸಿಗ್ತಿದೆ. ಇದು ಕೂಡ ಒಂದು ಬೆಸ್ಟ್ ಚಾಯ್ಸ್, ಆರಾಮಾಗಿ ಚೂಸ್ ಮಾಡ್ಕೋಬಹುದು. ಇಡಿಸಲ್ಲಿ ನೀವೇನಾದರೂ ನಿಮ್ಮ ಬಜೆಟಲ್ಲಿ ಒಂದು ಬೆಸ್ಟ್ ಗ್ಯಾನ್ ಅಡಾಪ್ಟರ್ ಹುಡುಕ್ತಿದ್ದೀರಾ, ಫಾಸ್ಟ್ ಚಾರ್ಜಿಂಗ್ ಬೇಕು ವಿತ್ ಕೇಬಲ್ಸ್ ಬೇಕಪ್ಪ ಅಂದರೆ ನಾನು ಇದ್ರ ಬಗ್ಗೆ ಒಂದು ರೀಲ್ ಮಾಡಿದ್ದೆ ಆಯಿತಾ. ಜಿಮರ 45 ವ್ಯಾಟ್ನ ಟೈಪ್ ಸಿ ಇರುವಂಥ ಈ ಒಂದು ಸ್ಪೆಷಲ್ ಪವರ್ ಅಡಾಪ್ಟರ್. ಇದು ಸೂಪರ್ ಫಾಸ್ಟ್ ಚಾರ್ಜ್ ಕೂಡ ಆಗುತ್ತೆ. ಹತ್ತಿರ 2,500-3,000 ರೂಪಾಯಿಗೆ ಜಿಎಮ್ ಇದನ್ನ ಲಾಂಚ್ ಮಾಡಿದ್ರು. ಬಟ್ ಇವಾಗ ಎಲ್ಲಕ್ಕಿಂತ ಪ್ರೈಸ್ ಕಮ್ಮಿ ಆಗಿಬಿಟ್ಟು ಜಸ್ಟ್ 1,250 ರೂಪಾಯಿ ಸಿಗ್ತದೆ. ಇದನ್ನ ಕೂಡ ನೀವು ಚೂಸ್ ಮಾಡ್ಕೋಬಹುದು. ಇದಕ್ಕಿಂತ ಸ್ವಲ್ಪ ಬಜೆಟ್ ಕಮ್ಮಿ ಇದ್ದು ನಡೆಯುತ್ತೆ. ಮತ್ತು ಬೇರೆ ಬ್ರ್ಯಾಂಡ್ ಬೇಕಪ್ಪ ಅಂದರೆ ಬೋಟ್ ಕಡೆಯಿಂದ ಕೂಡ ಒಂದು ಬೆಸ್ಟ್ ಆಪ್ಷನ್ ಇದೆ. ಬೋಟ್ ಅವ್ರದ್ದು 35 ವ್ಯಾಟ್ನ ಒಂದು ಇದು ಕೂಡ ಗ್ಯಾನ್ ಅಡಾಪ್ಟರ್ ಆಯಿತಾ. ಇದು ಕೂಡ 2,500 ರೂಪಾಯಿ ಲಾಂಚ್ ಆಗಿತ್ತು. ಬಟ್ ವಿತ್ ಆಫರ್ ಇಂದಿಗೆ ಇದ್ರ ಪ್ರೈಸ್ ತುಂಬ ಕಮ್ಮಿ ಆಗಿದ್ದು 799 ರೂಪೀಸ್ಗೆ. ಸೊ ಇದರ ಹತ್ರ ಇವಾಗ 799 ಇದನ್ನ ಪರ್ಚೇಸ್ ಮಾಡೋದು ಕಂಪ್ಲೀಟ್ಲಿ ಬರ್ತಿದೆ. ಬೇರೆ ಪವರ್ ಕಂಪೇರ್ ಮಾಡಿದ್ರೆ ಬೋಟ್ ಕೂಡ ಒಂದು ಬೆಸ್ಟ್ ಬ್ರ್ಯಾಂಡ್ ಇದೆ. ಸೊ ನೋಡಿ ನಿಮ್ಗೆ ಬೋಟ್ ಇಷ್ಟ ಆಗುತ್ತಾ ಅಂದರೆ ಡೆಫಿನೆಟ್ಲಿ ಇದನ್ನು ಚೂಸ್ ಮಾಡ್ಕೋಬಹುದು. ಇಡಿಸಲ್ಲಿ ನೀವಾದರೂ ಮಿಕ್ಸರ್ ಗ್ರೈಂಡರ್ ಎಲ್ಲ ಹುಡುಕ್ತಿದ್ದೀರಪ್ಪ ಅಂದರೆ ಹ್ಯಾವೆಲ್ಸ್ ಕಡೆಯಿಂದ ಹ್ಯಾವೆಲ್ಸ್ ಅವರು ತುಂಬ ಪ್ರೈಸ್ ಯಾಕೋ ಕಮ್ಮಿ ಕಾಣಿಸ್ತದೆ. ಡೀಲ್ಸ್ಗಳು ಕೂಡ ಯೂಸೇಜ್ ಜಾಸ್ತಿ ಕಾಣಿಸ್ತದೆ. ಇದು ಫ್ಲಿಪ್ಕಾರ್ಟಲ್ಲಿ ನಿಮಗೆ 2,700, 800 ರೂಪಾಯಿಗೆ ನಾವು ಮುಂಚೆ ನೋಡೋಕೆ ಸಿಗ್ತಿತ್ತು. ಇವಾಗ ಮಿಡ್ ಅಲ್ಲಿ 2,000 ರೂಪಾಯಿ ಬಂದಿತ್ತು. ಇವಾಗ ನೀವು ಸದ್ಯಕ್ಕೆ ನೀವು ಇದನ್ನು ಡೀಲಲ್ಲಿ ಹುಡುಕ್ತಿದ್ದೀರಾ ಅಂದರೆ ಜಸ್ಟ್ 1,529, 39 ರೂಪಾಯಿಗೆ ನೋಡೋಕೆ ಸಿಗ್ತದೆ. ಸೊ ಎಸ್ ಇಲ್ಲಿ ಈ ಎಲ್ಲ ಆಕ್ಸೆಸರೀಸ್ನೊಂದಿಗೆ ಈ ಪ್ರೈಸ್ ಟ್ರ್ಯಾಕ್ ನೋಡಿಕೊಂಡಾಗ ನಿಜವಾಗ್ಲೂ ವ್ಯಾಲ್ಯೂ ಫಾರ್ ಮನಿ ಅನ್ಸುತ್ತೆ. ಏನಿದ್ರು ಚಿಕ್ಕ ಸೈಜ್ ಇರುವಂಥ ಒಂದು ಪೋರ್ಟೇಬಲ್ ಜ್ಯೂಸ್ ಎಲ್ಲ ಹುಡುಕ್ತಿದ್ರೆ ಅಂದರೆ ಎಸ್ ನಾನು ಇದ್ರ ಬಗ್ಗೆ ಒಂದು ರೀಲ್ ಕೂಡ ಮಾಡಿದ್ದೆ. ಇದು ತುಂಬ ಪವರ್ಫುಲ್ ಏನೋ ಇಲ್ಲ, ಬಟ್ ಇದು ರೀಚಾರ್ಜಬಲ್ ಇದೆ. ನೀವು ಜಿಮ್ಗೆಲ್ಲ ಹೋಗ್ತೀರಾ ಅಂದರೆ ಇದೊಂದು ಬೆಸ್ಟ್ ಆಪ್ಷನ್ ಆಗ್ಬೋದು. ಜಸ್ಟ್ ನಿಮಗೆ 300-320 ರೂಪಾಯಿಗೆ ಇದೊಂದು ಬೆಸ್ಟ್ ಪೋರ್ಟೇಬಲ್ ನಾನು ರಿಸರ್ಚ್ ಮಾಡೋ ಪ್ರಕಾರ, ನಾನು ನೋಡಿರೋ ಪ್ರಕಾರ ಒಂದು ಪೋರ್ಟೇಬಲ್ ಜ್ಯೂಸರ್ ಅಂತ ಕರಿಬೋದು. ಇದನ್ನೊಂದು ಆಪ್ಷನ್ ಆಗಿ ಇಟ್ಕೊಳ್ಳಿ. ಇದು ಇಷ್ಟ ಆಗ್ತಿತ್ತು ಅಂದರೆ ಮಾತ್ರ ತೊಗೊಳ್ಳಿ. ಇದು ರೆಗ್ಯುಲರ್ ಆಗಿ ಬರುತ್ತೆ. ಇದು ಎಷ್ಟು ಮಟ್ಟಿಗೆ ಚಾರ್ಜ್ ಆಗುತ್ತೆ ಮೈಕ್ರೋ USB ಅಂತ ಗೊತ್ತಿಲ್ಲ. ಬಟ್ ಒಂದು ಬೆಸ್ಟ್ ಆಪ್ಷನ್ ಅನ್ನೋದಕ್ಕಿಂತ ಅವಶ್ಯಕತೆ ಇದ್ರೂ ಮಾತ್ರ ತಗೊಳ್ಳಿ. ಇಡಿಸಲ್ಲಿ ನೆಕ್ಸ್ಟ್ ಪ್ರಾಡಕ್ಟ್ಸ್ ಬರುತ್ತೆ. ಇಲ್ಲಿ ಒಟ್ಟಾರೆ 2 ಹೆಲ್ಮೆಟ್ಗಳು ಸಜೆಸ್ಟ್ ಮಾಡ್ತಾ ಇದ್ದೀನಿ. ಒಂದು ನಿಮ್ಮ ಬಜೆಟ್ ತುಂಬ ಕಮ್ಮಿ ಇದೆಯಪ್ಪ ಅಂತಂದರೆ ಇಲ್ಲಿ ಸ್ಟೀಲ್ ಬರ್ಡ್ SBA ಅಂತ ಒಂದು ಹೆಲ್ಮೆಟ್ ಸಿಗುತ್ತೆ. ಇದು ಅಮೆಝಾನಲ್ಲಿ ಜಸ್ಟ್ ನಿಮಗೆ 1,200 ರೂಪಾಯಿ ಸಿಗ್ತಿದೆ ಆಯಿತಾ. ಇದು ಪ್ರೈಸ್ ತುಂಬ ಕಮ್ಮಿ ಆಗಿದೆ, ಅದಕ್ಕೆ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಇದರಲ್ಲಿ ISI ಮಾರ್ಕಿಂಗ್ ಇದೆ. ಬಟ್ ಯಾವ ಬ್ರ್ಯಾಂಡ್ ಇದು ಫಸ್ಟ್ ಟೈಮ್ ಕೇಳ್ತಾ ಇದ್ದೀನಿ. ಸೊ ಬಜೆಟ್ ಕಮ್ಮಿ ಇದೆ ಅಂದರೆ ಇದನ್ನ ಚೂಸ್ ಮಾಡ್ಕೋಬೋದು. ಇಲ್ಲಾಂದರೆ ನಿಮ್ಮ ಬಜೆಟ್ ಜಾಸ್ತಿ ಇದೆ, ಸ್ಮಾರ್ಟ್ ಹೆಲ್ಮೆಟ್ ಬೇಕಪ್ಪ ಅಂದರೆ ಇದ್ರ ಬಗ್ಗೆ ರೀಲ್ ಮಾಡಿದ್ವಿ. ಖತರ್ನಾಕ್ ಇದೆ, ನನಗೆ ತುಂಬ ವ್ಯಾಲ್ಯೂ ಫಾರ್ ಮನಿ ಕೂಡ ಅನಿಸ್ತು. ಇವಾಗ ಪ್ರೈಸ್ ಕೂಡ ಕಮ್ಮಿ ಆಗಿದೆ. ಹೀಗಾಗಿ ಇದೊಂದು ಬೆಸ್ಟ್ ಚಾಯ್ಸ್ ಆಗ್ಬೋದು ಆಯ್ತಾ. ನಾನು ತರದ್ದು ಹೆಡ್ಫಾಕ್ಸ್ ಕಡೆಯಿಂದ N2 Air 7 ಅಂತ. ಇದರಲ್ಲಿ ಬ್ಲೂಟೂತ್ ಕನೆಕ್ಟ್ ಇದೆ, ಸ್ಪೀಕರ್ಸ್ಗಳಿದೆ ಮತ್ತು ತುಂಬ ಕ್ವಾಲಿಟಿ ಕೂಡ ಇದೆ ಆಯಿತಾ. ಸೊ ಇಲ್ಲಿ ಹಿಂದಿನ ಭಾಗ ನೀವು LED ಇಂಡಿಕೇಶನ್ ಹಾಕೋದಕ್ಕೆ ಅಂಟಿಸ್ಕೋಬೋದು. ಮ್ಯೂಸಿಕ್ಕು, GPS, ಕಾಲ್ಸು ಎಲ್ಲ ಅಡ್ಜಸ್ಟೇಬಲ್ ಇದೆ. ಯೂಶ್ವಲಿ ಇದು 3,500-4,500 ರೂಪಾಯಿ ಇರೋದು ಹೈಯೆಸ್ಟ್ ಪ್ರೈಸ್ ಇತ್ತು. ಬಟ್ ಇವಾಗ ವಿತ್ ಆಫರಿಂದಿಗೆ ಜಸ್ಟ್ ನಿಮಗೆ ಇದು 3,150 ಅಥವಾ 147 ರೂಪಾಯಿ ಸಮಥಿಂಗ್ ನೋಡೋಕೆ ಸಿಗ್ತಿದೆ. ಸೊ ಈ ಪ್ರೈಸಿಂದಲ್ಲಿ ಚೆನ್ನಾಗಿದೆ. ಬಿಕಾಸ್ ನಾನು 4,200-300 ರೂಪಾಯಿಗೆ ಸೇಮ್ ಇದೇ ಹೆಲ್ಮೆಟನ್ನು ಪರ್ಚೇಸ್ ಮಾಡಿ ರಿವ್ಯೂ ಮಾಡಿದೆ ಜಸ್ಟ್ ಒಂದು 6-7 ಮಂತಿಂದ. ಸೊ ಇವಾಗ ಇದ್ರ ಪ್ರೈಸ್ ಇನ್ನೂ ಕಮ್ಮಿ ಆಗಿದೆ ಅಂದರೆ ನಿಜವಾಗ್ಲೂ ಟ್ರೂ ಲೆವೆಲ್ ಡಿಫರೆಂಟ್ ಇದೆ. ಕಣ್ಮುಚ್ಕೊಂಡು ತಗೋಬಹುದು. ಇಡಿಸಲ್ಲಿ ನೀವೇನಾದ್ರು ಬೆಸ್ಟ್ ಬ್ಲೂಟೂತ್ ಸ್ಪೀಕರ್ ಎಲ್ಲ ಹುಡುಕ್ತಿದ್ರಪ್ಪ ಅಂದರೆ ಬಜೆಟಲ್ಲಿ ಜೆಬ್ರಾನಿಕ್ಸ್ ಬಂದೇ ಬರುತ್ತೆ. ಎಷ್ಟು ನಾನು ಮಾತಾಡ್ತಿರೋ ಜೆಬ್ರಾನಿಕ್ಸ್ ಜೆಬ್ ಕೌಂಟಿ 3W ಅಂತ. ಇದು ಕಂಪ್ಲೀಟ್ಲಿ ಬ್ಲೂಟೂತ್ ಮತ್ತು ವೈರ್ಲೆಸ್ ಆಗಿರುವಂಥ ಸ್ಪೀಕರ್ ಇದೆ. ಸೊ ಇದ್ರ ಬಿಲ್ಡ್ ಕ್ವಾಲಿಟಿ ಡಿಸೈನ್ ನೋಡಿದ್ರೆ ಭಯ ಆಗುತ್ತೆ, ಪ್ರೈಸ್ ಜಾಸ್ತಿ ಇದೆ ಅನಿಸುತ್ತೆ. ಯೂಶ್ವಲಿ ಇದು 600, 700, 800 ರೂಪಾಯಿ ಹತ್ರ ಇದ್ರ ಪ್ರೈಸ್ ಹೈಯೆಸ್ಟ್ ಇತ್ತು. ಬಟ್ ಇವಾಗ ವಿತ್ ಆಫರಿಂದಿಗೆ 338, 39, 350 ತನಕ ನೋಡೋಕೆ ಸಿಗ್ತದೆ. ಸೊ 350 ರೂಪಾಯಿ ಕೂಡ ಇದನ್ನು ನೀವು ಚೂಸ್ ಮಾಡ್ಕೋಬೋದು. ನಾನು ಯೂಶ್ವಲಿ ಈ ಜೆಬ್ರಾನಿಕ್ಸ್ ಪ್ರಾಡಕ್ಟ್ಸ್ಗಳು ಸದ್ಯಕ್ಕೆ ನಾನು ಮಾಡೋದು ತುಂಬ ಕಮ್ಮಿ ಮಾಡಿದ್ದೀನಿ. ಬಟ್ ಮುಂಚೆ ಇವ್ರ ಸೌಂಡ್ ಬಾರ್ಸ್ಗಳು, ಇವ್ರ ಸ್ಪೀಕರ್ಸ್ಗಳು, ಮೈಕ್ಸ್ಗಳು ತುಂಬ ನಾನು ರಿವ್ಯೂ ಮಾಡಿದ್ದೀನಿ. ಎಲ್ಲ
ವ್ಯಾಲ್ಯೂ ಫಾರ್ ಮನಿ ಇರುತ್ತೆ. ಸೊ ನೋಡಿ, ನೀವು ಈ ಬ್ಲೂಟೂತ್ ಸ್ಪೀಕರ್ನ ಬಜೆಟಲ್ಲಿ ಹುಡುಕ್ತೀರ ಅಂದರೆ ಇದೊಂದು ಬೆಸ್ಟ್ ಆಪ್ಷನ್ ಇದೆ. ಅದರ್ವೈಸ್ ಬೋಟಲ್ಲಿ ಮತ್ತು ಜಬ್ರನಿಕ್ಸ್ ಅವ್ರದ್ದೇ ಬೇರೆ ಬೇರೆ ದೊಡ್ಡ ದೊಡ್ಡ ಸ್ಪೀಕರ್ಸ್ಗಳಿದೆ, ಅವು ಕೂಡ ಚೆನ್ನಾಗಿದೆ. ಮತ್ತೊಂದು 5,000 ರೂಪಾಯಿಗೆ ಮೊನ್ನೆ ಅಷ್ಟು ಹೊಸದಾಗಿ ಲಾಂಚ್ ಮಾಡಿರುತ್ತೆ. ಸೊ ಮೇ ಬಿ ಅದನ್ನು ಕಳಿಸ್ಕೊಟ್ರೆ ರಿವ್ಯೂ ಮಾಡ್ತೀವಿ, ಇಲ್ಲಾಂದರೆ ನೆಕ್ಸ್ಟ್ ನಾವು ಮತ್ತೆ ಪರ್ಚೇಸ್ ಮಾಡಿ ರೀಲ್ ಕೂಡ ತೊಗೊಂಡು ಬರ್ತೀವಿ. ಎಲ್ಡಿಸ್ನಲ್ಲಿ ನೆಕ್ಸ್ಟ್ ಪ್ರಾಡಕ್ಟ್ ಬರುತ್ತೆ. ನೀವೇನಾದರೂ ಒಂದು ಬೆಸ್ಟ್ ಬಜೆಟ್ ಬಲ್ಬ್ ಹುಡುಕ್ತಿದ್ರ ಅಂದರೆ ಫಿಲಿಪ್ಸ್ ಅವ್ರದ್ದು 9 ವ್ಯಾಟ್ನ ಮೋಷನ್ ಸೆನ್ಸರ್ ಇರುವಂಥ ಬಲ್ಬ್ ಇದೆ ಆಯ್ತಾ. ಯೂಶ್ವಲಿ ಇದರಿಂದ ಕರೆಂಟ್ ತುಂಬ ಉಳಿಯುತ್ತಾಯ್ತಾ, ನೀವು ಆರಾಮಾಗಿ ಇದನ್ನ ಚೂಸ್ ಮಾಡ್ಕೋಬೋದು. ಜಸ್ಟ್ ಇದು 600-700 ರೂಪಾಯಿಗೇನೋ ಮುಂಚೆ ಲಾಂಚ್ ಆಗಿರುವಂಥ ಪ್ರೈಸ್ ಇತ್ತು. ಇವಾಗ ಮಾರ್ಕೆಟಲ್ಲಿ ಬೇರೆ ಬೇರೆ ಪ್ರಾಡಕ್ಟ್ಸ್ಗಳು ಇದೇ ಮೋಷನ್ ಬಲ್ಬ್ನ ಎಂಟ್ರಿ ಜಸ್ಟ್ ನಿಮಗೆ 200-300 ರೂಪಾಯಿ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ಫಿಲಿಪ್ಸ್ ಅವ್ರ ತಲೆ ಕೆಟ್ಟು ಜಸ್ಟ್ ಇದನ್ನ 139 ರೂಪಾಯಿ ಕೊಡ್ತಾರೆ. ನಿಜವಾಗ್ಲೂ ಕ್ರೇಜಿ ಡೀಲ್ ಇದೆ. ನಾನು ಇದನ್ನ ಪರ್ಚೇಸ್ ಮಾಡಿದ್ದೀನಿ, ನೀವು ಕೂಡ ಟ್ರೈ ಮಾಡಿ, ಅವಶ್ಯಕತೆ ಅಂದರೆ ಮಾತ್ರ ಪರ್ಚೇಸ್ ಮಾಡಿ. ಇಡಿಸ್ನಲ್ಲಿ ನೆಕ್ಸ್ಟ್ ಪ್ರಾಡಕ್ಟ್ ಬರುತ್ತೆ NV ಕಡೆಯಿಂದ ಬೆಟಲ್ ECR 120 ಅಂತ ಏನೋ ನೋಡೋಕೆ ಸಿಗ್ತದೆ. ಸೊ ಇದು ಒಂದು ರೀಚಾರ್ಜಬಲ್ ಸ್ಟೇಷನ್ ಆಯ್ತಾ. ಸೊ ಇಲ್ಲಿ ನೀವು ಬೇರೆ ಬೇರೆ 3-4 ಈ ರೀತಿ ಬ್ಯಾಟ್ರೀಸ್ನ ಹಾಕೊಂಡು ರೀಚಾರ್ಜ್ ಮಾಡ್ಕೊಂಡು ಯೂಸ್ ಮಾಡ್ಕೋಬಹುದು. ಸೊ ಯೂಶ್ವಲಿ 800-900-1000 ರೂಪಾಯಿ ಇರುವಂಥ ಪ್ರೈಸಸ್ ಇದು ಜಸ್ಟ್ 629 ರೂಪೀಸ್ ನೋಡೋಕೆ ಸಿಗ್ತದೆ. ಸೊ ನಿಮ್ಗೆ ಇದರಲ್ಲಿ ಬ್ರ್ಯಾಂಡೆಡ್ ಬೇಕಪ್ಪ ಅಂದರೆ ನಾನು ಎವ್ರಿಡಿ ನಮ್ಮ ಆಫೀಸಲ್ಲಿ ಯೂಸ್ ಮಾಡ್ತಾ ಇದ್ವಿ, ಅದು ಸಖತ್ತಾಗಿದೆ. ಸೊ ಅದನ್ನ ಕೂಡ ಚೂಸ್ ಮಾಡ್ಕೋಬಹುದು. ಬಟ್ ಸ್ವಲ್ಪ ಇದ್ರ ಬೆಲೆ ನಿಮಗೆ 900 ಅಥವಾ 950 ರೂಪಾಯಿ ಪರ್ಚೇಸ್ ಮಾಡಿದ್ವಿ. ಇದ್ರ ಲಿಂಕ್ ಕೂಡ ನಿಮಗೆ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಅದನ್ನು ಚೆಕ್ ಮಾಡಿ. ಎಡಿಸ್ನಲ್ಲಿ ನೆಕ್ಸ್ಟ್ ಪ್ರಾಡಕ್ಟ್ ಬರುತ್ತೆ. ನೀವಾದರೂ ಬೆಸ್ಟ್ ಬೈಕ್ ಮೊಬೈಲ್ ಹೋಲ್ಡರ್ ಹುಡುಕ್ತೀರಾ ಅಂದರೆ ಇದೊಂದು ಬೆಸ್ಟ್ ಆಪ್ಷನ್ ಇದೆ ಆಯ್ತಾ. ಸೊ ಇದು ಹ್ಯೂಮ್ಸ್ ಬೈಕ್ ಹೋಲ್ಡರ್ ಅಂತ ಬರ್ತಾ ಇದೆ. ಯೂಶ್ವಲಿ ಇದು 270-30-60 ಸಮಥಿಂಗ್ ಏನೋ ನೋಡೋಕೆ ಸಿಗ್ತದೆ. ಬಟ್ ಇವಾಗ ಇದು ಆಫರ್ ನಿಮಗೆ 227 ರೂಪಾಯಿ ಸಿಗ್ತದೆ. ಜಸ್ಟ್ ಇದನ್ನ ನೀವು ರೀತಿ ಹೋಲ್ಡ್ ಮಾಡ್ಕೊಂಡು ಅಟ್ಯಾಚ್ ಮಾಡ್ಕೋಬಹುದು. ಸೊ ಎಸ್, ಇದು ಲುಕ್ಸ್ ವೈಸ್ ಪ್ರೈಸ್ ಕಮ್ಮಿ ಆಗಿದೆ, ಅದಕ್ಕೆ ನಾನು ಇದನ್ನ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಇದು ಹೇಗೆ ಕೆಲಸ ಮಾಡುತ್ತೆ ದೇವರೇನೇ ಆಡಿಯಲ್ಲ, ಇದನ್ನೊಂದು ಆಪ್ಷನ್ ಆಗಿ ಇಟ್ಕೊಳ್ಳಿ. ಇನ್ನು ಕೊನೆಯದಾಗಿ ಎಲ್ಲಕ್ಕಿಂತ ಕ್ರೇಜಿ ಆಫರ್ಸ್ಗಳು ಕೇಬಲ್ಸ್ಗಳ ಮೇಲೆ ಕ್ರೇಜಿ ಪ್ರೈಸ್ ಆಫ್ ಇದೆ. ಸ್ಪೆಷಲಿ ಫ್ಲಿಪ್ಕಾರ್ಟಲ್ಲಿ ಪೋಟ್ರಾನಿಕ್ಸ್ ಇರೋದಲ್ಲ 119-120 ರೂಪಾಯಿಗೆ ಕ್ವಾಲಿಟಿ USB Type-C ಕೇಬಲ್ ಸಿಗ್ತಿದೆ, ಅದು ಈ ಲೈನ್ ಆ್ಯಂಡ್ ಕೇಬಲ್ ಒಂದಿಗೆ ಆಯಿತಾ. ಇನ್ನು ಫ್ಲಿಪ್ಕಾರ್ಟ್ ಸ್ಮಾರ್ಟ್ ಬೈ USB ಕೇಬಲ್ಸ್ಗಳಂತೂ ಜಸ್ಟ್ 120-130-199 ರೂಪಾಯಿಗೆ ಹೈ ಕ್ವಾಲಿಟಿ ಕೇಬಲ್ಸ್ಗಳು ಸಿಗ್ತದೆ. ಇದು ನಾರ್ಮಲಿ ಮಾರ್ಕೆಟ್ಲಿ 600-700 ರೂಪಾಯಿ ಸಿಗುತ್ತೆ, ಅದನ್ನೇ ಸ್ಮಾರ್ಟ್ ಬೈ ನಿಮಗೆ ಲೋಕಲ್ ಮಾರ್ಕೆಟ್ಗಿಂತ ಚೀಪಾಗಿ ಸಿಗ್ತಿದೆ. ಹೀಗಾಗಿ ನಾನು ಕ್ರಾಸ್ ಚೆಕಿಂಗ್ ಮಾಡಿ ಇದನ್ನ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಸೊ ಈ ಎಲ್ಲ ಫ್ಲಿಪ್ಕಾರ್ಟ್ನ ಪ್ರಾಡಕ್ಟ್ಗಳು ಏನಿದೆ, ನಾನು ಈ ಸೈಡ್ಗೆ ನಿಮಗೆ ಇಲ್ಲಿ ಮೂಲೆಯಲ್ಲಿ ಅಥವಾ ಇಲ್ಲಿ ಮೂಲೆಯಲ್ಲಿ ನೀವು ಟ್ಯಾಪ್ ಮಾಡಿದ್ರೆ ಈ ಎಲ್ಲ ಪ್ರಾಡಕ್ಟ್ಸ್ಗಳು ನಿಮಗೆ ಇಲ್ಲೇ ಸಿಗುತ್ತೆ. ನೀವು ಇಲ್ಲಿಂದ ಪರ್ಚೇಸ್ ಮಾಡಿದ್ರೆ ನಿಮ್ಗೆ ಚಿಕ್ಕ ಪುಟ್ಟ ಕಮಿಷನ್ ಸಿಗುತ್ತೆ. ಇದರಿಂದ ನೆಕ್ಸ್ಟ್ ಬೇರೆ ಬೇರೆ ಪ್ರಾಡಕ್ಟ್ಸ್ಗಳನ್ನ ಪರ್ಚೇಸ್ ಮಾಡಿ ರೀಲ್ಸಲ್ಲಿ ಯೂಟ್ಯೂಬಲ್ಲಿ ರಿವ್ಯೂ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಡೆಫಿನೆಟ್ಲಿ ಇಲ್ಲಿಂದ ಕ್ಲಿಕ್ ಮಾಡಿ ಪರ್ಚೇಸ್ ಮಾಡಿ. ಮತ್ತು ಬೇರೆ ಅಮೆಝಾನ್ ಲಿಂಕ್ಸ್ಗಳನ್ನ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಕೂಡ ಚೆಕ್ ಮಾಡಿ. ಮತ್ತೊಂದು ಸರ್ತಿ ವೀಡಿಯೋ ಕೊನೆಯಲ್ಲಿ ಕೂಡ ಹೇಳ್ತಾ ಇದ್ದೀನಿ, ನಿಮ್ಗೆ ಇಷ್ಟು ಪ್ರಾಡಕ್ಟ್ಸ್ಗಳಲ್ಲಿ ಯಾವುದು ಅವಶ್ಯಕತೆ ಇದೆ, ಯಾವುದು ಬೇಕಾಗಿದೆ ಅದಕ್ಕೆ ಮಾತ್ರ ಕೈ ಹಾಕಿ. ಬೇಕು ಅಂತ ಏನೇನು ತೊಗೊಳ್ಕೋಗ್ಬಿಡಿ. ಯಾವುದು ಅವಶ್ಯಕತೆ ಇದೆ ಅದನ್ನು ಮಾತ್ರ ಪರ್ಚೇಸ್ ಮಾಡಿ. ಐ ಹೋಪ್ ನಿಮಗೆ ಇವತ್ತಿನ ವಿಡಿಯೋ ತುಂಬ ಯೂಸ್ಫುಲ್ ಇತ್ತು ಮತ್ತು ಒಳ್ಳೆ ಡೀಲ್ಸ್ಗಳು ಸಿಕ್ಕಿದೆ ಅಂತ ಅನ್ಕೋತೀನಿ. ಸೊ ಮತ್ತೆ ನಾನು ಯಾವ ಕಂಟೆಂಟ್ ಬಗ್ಗೆ, ಯಾವ ಡೀಲ್ಸ್ಗಳ ಬಗ್ಗೆ ವಿಡಿಯೋ ಮಾಡಬೇಕು ಅದ್ರ ಬಗ್ಗೆ ರಿಸರ್ಚ್ ಮಾಡ್ತೀವಿ. ಡೆಫಿನೆಟ್ಲಿ ಕೆಳಗಡೆ ಕಮೆಂಟ್ ಮಾಡಿ, ಆ ವಿಡಿಯೋಸ್ಗಳು ಕೂಡ ಬರಲಿದೆ. ಸೇಮ್ ಅಂತ ಮುಂದೆ ಅಡುಗೆ ನೆಕ್ಸ್ಟ್ ಒನ್. ನಮಸ್ಕಾರ.